ಒಂದಿರೋ ಡಾಮಿನೋಸಲ್ಲಿ ಕೆಲ್ಸಕ್ಕೆ ಹೋಗ್ಬಿಟ್ಟೆ. ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೊಂದು ಹೊಸ ವಿಡಿಯೋ ಮಾಡೋಕೆ ಹೋಗ್ತಾ ಇದ್ದೀನಿ. ನಿಮಗೆಲ್ಲ ತೋರಿಸ್ತೀನಿ, ಬನ್ನಿ. ಇವತ್ತು ನಿಮಗೆ ಒಂದು ಹೊಸ ವಿಡಿಯೋಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ಏನು ಅಂತಂದರೆ ಹೇಳ್ತೀನಿ, ಇಲ್ಲಿ ಹೋಗ್ಬಿಟ್ಟು ನಿಮಗೆ. ಇವತ್ತು ಹೋಳಿ ಹಬ್ಬ ಮಾಡ್ತಾ ಇದ್ದಾರೆ. ಸೊ ಎಲ್ರಿಗೂ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಾನು ಒಂದು ದಿನ ಡಾಮಿನೋಸ್ ಡೆಲಿವರಿ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಎಷ್ಟು ಒಂದು ದಿನಕ್ಕೆ ದುಡಿಬೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ. ಫ್ರೆಂಡ್ ಇದ್ದಾನೆ ಅಲ್ಲಿ ಡಾಮಿನೋಸಲ್ಲಿ. ಅವ್ನು ಫೋನ್ ಮಾಡಿದ್ದೆ ನಾನು, ಸರಿ ಬಾ ನಾನು ಏನಾದರೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ದ. ಸೊ ಡೈರೆಕ್ಟಾಗಿ ನಾನು ಡಾಮಿನೋಸ್ ಸ್ಟೋರ್ಗೆ ಒಳಗಡೆ ಬಂದುಬಿಟ್ಟಿದ್ದೀನಿ. ಸೊ ಇವಾಗ ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದ್ದೆ, ಅವ್ನು ಬರ್ತಾ ಇದ್ದಾನೆ. ಯಾಕಂದರೆ ಡಾಮಿನೋಸ್ ಕೆಲಸ ಮಾಡಬೇಕು ಅಂದರೆ ಐ ಡಿ ಬೇಕಾಗುತ್ತೆ. ಸೊ ನಾನು ಒಂದಿನಕ್ಕೆ ಐ ಡಿ ಮಾಡಿಸ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಹೇಳಿದ್ದೀನಿ. ಅವ್ನು ಬರ್ತಾ ಇದ್ದಾನೆ. ಸೊ ಇದು ಡಾಮಿನೋಸ್ ಒಳಗಡೆ, ಇದು ನಮ್ಮ ಏರಿಯಾ. ಸೊ ಇವರು ನಮ್ಮ ಮ್ಯಾನೇಜರು, ಇಲ್ಲಿ ಇರ್ತಕ್ಕಂಥ ಡಾಮಿನೋಸ್ ಮ್ಯಾನೇಜರು. ಸರ್ ಅವ್ರಿಗೆ ಭೇಟಿ ಆಗ್ತಾ ಇದ್ದೀನಿ. ಸರ್ ಥ್ಯಾಂಕ್ ಯು ಸೊ ಮಚ್. ಒಂದಿನ ನನಗೆ ಡಾಮಿನೋಸ್ ಇಲ್ಲಿ ಕೆಲಸ ಮಾಡೋಕ್ಕೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಹೇಳ್ತೀನಿ ನಿಮಗೆ. ಇವತ್ತು ನಮ್ಮ ಫ್ರೆಂಡು ಇವನ ಐ ಡಿಲೇ ಕೆಲಸ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಫಸ್ಟ್ ಆರ್ಡರ್ಗೆ ಹೋಗ್ತಾ ಇದ್ದೀನಿ. ಸೊ ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ನಿಮಗೆ ತಿಳಿಸ್ತೀನಿ. ಸೊ ಇವಾಗ ಆರ್ಡರ್ ತಗೊಂಡು ಹೋಗ್ತಾ ಇದ್ದೀನಿ, ಯಾಕಂದರೆ 1 ಕಿಲೋಮೀಟರ್ ಒಳಗಡೆ ಆ ಒಂದು ಅಪಾರ್ಟ್ಮೆಂಟ್ ಇದೆ. ಆ ಅಪಾರ್ಟ್ಮೆಂಟಿಗೆ ಹೋಗ್ಬಿಟ್ಟು ಅವರಿಗೆ ಈ ಒಂದು ಪಾರ್ಸಲ್ನ ಕೊಟ್ಟು ಬರಬೇಕು. ಸೊ ಇವಾಗ ಹೋಗೋಣ ಬನ್ನಿ. ಫಸ್ಟು ಡೆಲಿವರಿ, ಫಸ್ಟು ಆರ್ಡರ್ಗೆ ಹೋಗ್ತಾ ಇದ್ದೀನಿ. ಸೊ ಯಾವ ಥರ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನೋಡೋಣ. ನಿಮಗೆ ಡಾಮಿನೋಸ್ ಆ್ಯಪಲ್ಲಿ ಎಲ್ಲ ತೋರಿಸುತ್ತೆ, ಎಷ್ಟು ಕಿಲೋಮೀಟರ್ ಇದೆ, ಯಾವ ಕಡೆ ಹೋಗಬೇಕು, ಎಲ್ಲ ಮ್ಯಾಪ್ ಮೂಲಕ ತೋರಿಸುತ್ತೆ. ಸೊ ನಾನು ಇವಾಗ ಹೋಗ್ತಾ ಇದ್ದೀನಿ. ಫಸ್ಟ್ ಆರ್ಡರು ಮುಂದೆ ಕಾಣ್ತಾ ಇದೆಯಲ್ಲ, ಅದೇ ಒಂದು ಬಿಲ್ಡಿಂಗಲ್ಲಿ ಇದೆ ನಮ್ದು ಆರ್ಡರು. ಸೊ ಕೊಡ್ತೀನಿ. ಫಸ್ಟ್ ಆರ್ಡರು ಯಾವ ಥರ ರಿಯಾಕ್ಷನ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಇಡೀ ಜಸ್ಟ್ ಬಂದಿದ್ದೀನಿ, ನಮ್ಮ ಫಸ್ಟ್ ಕಸ್ಟಮರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ ಹ್ಯಾಪಿ ಹೋಳಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ನಾನು ಈ ಥರ ಡೆಲಿವರಿ ಪಾರ್ಟ್ನರ್ ಆಗಿಬಿಟ್ಟು ಒಂದಿನ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಅವ್ರು ಹೇಳಿದರು, ಸರಿ ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತ ಅಂದರು. ಸೊ ನಿಜವಾಗ್ಲೂ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿದರು. ಸೊ ಈ ವಿಡಿಯೋ ಮೂಲಕ ಥ್ಯಾಂಕ್ ಯು ಸೋ ಮಚ್ ಸರ್. ಹ್ಯಾಪಿ ಹೋಳಿ, ಹ್ಯಾಪಿ ಹೋಳಿ. ಅಪಾರ್ಟ್ಮೆಂಟ್ ಮುಂದೆ ಮಕ್ಕಳು ಸಿಕ್ಕರು, ಅವರಿಗೆ ಹ್ಯಾಪಿ ಹೋಳಿ ಹೇಳಿ ಅಂತ ಹೇಳಿದೆ. ಅವ್ರಿಗೆ ಹೇಳಲೇ ಇಲ್ಲ. ಸೊ ನೋಡಿ ಎಷ್ಟು ಕ್ಯೂಟಾಗಿದ್ದಾರೆ. ನೀವು ಇಷ್ಟು ಸಂತೋಷವಾಗಿರೋದನ್ನ ನೋಡಿದ್ರೆ ನನಗೇನು ಅನ್ಸುತ್ತೆ ಗೊತ್ತಾ? ಸೊ ಸೆಕೆಂಡ್ ಆರ್ಡರ್ನ ತಗೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಇವಾಗ ನಿಮಗೆ ಒಂದು ಅಪಾರ್ಟ್ಮೆಂಟ್ಗೆ ಹೋದಾಗ ಅಲ್ಲಿ ಯಾವ ಥರ ಡಾಮಿನೋಸ್ ಆ್ಯಪ್ನ ವರ್ಕ್ ಮಾಡಬೇಕಂತ ತೋರಿಸ್ತೀನಿ ನಿಮಗೆ. ಸೊ ಇಲ್ಲೇ ಪಕ್ಕದಲ್ಲೇ ಇದೆ, ನಮ್ಮ ಫ್ರೆಂಡು ಬರ್ತಾವನೆ. ಇವೇ ನನಗೆ ಡಾಮಿನೋಸ್ ಮಾಡೋಕ್ಕೆ ಇವತ್ತು ಹೆಲ್ಪ್ ಮಾಡ್ತಿರೋದು. ರಮನ್ ಹಾಯ್ ಬೋಲೋ. ನೋಡಿ, ಸೊ ಇಲ್ಲೇ ಪಕ್ಕದಲ್ಲೇ ಇದೆ ಡೆಲಿವರಿ ಕೊಡೋಕೆ ಹೋಗ್ತಾ ಇದ್ದೀವಿ. ಅವ್ನು ನಮಗೆ ತೋರಿಸ್ತಾನೆ ಇವಾಗ ಯಾವ ಥರ ಹೇಗೆ ಮಾಡಬೇಕು ಅಂತ. ಸೊ ಬನ್ನಿ ನೋಡೋಣ. ಈ ಒಂದು ಅಪಾರ್ಟ್ಮೆಂಟ್ಗೆ ಬಂದಿದ್ದೀನಿ. ಸೊ ಬನ್ನಿ ಇವಾಗ ಯಾವ ಥರ ಗೇಟಲ್ಲಿ ಎಂಟ್ರಿ ಮಾಡಬೇಕಂತ ತೋರಿಸ್ತೀನಿ ನಿಮಗೆ. ಸೊ ಅವನು ಇದ್ದಾನೆ ನನ್ನ ಜೊತೆ, ಯಾಕೆ ನನಗೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಅವನು ಇದ್ದಾನೆ. ಸೊ ಇಲ್ಲಿದೆ, ಇವಾಗ ಎಂಟ್ರಿ ಮಾಡ್ತಾರೆ. ಸೊ ಸೆಕ್ಯೂರಿಟಿಗೆ ಹೇಳಿದ್ದೀವಿ, ಬರ್ತಾ ಇದ್ದಾರೆ ಅವರು. ಬಂದ ತಕ್ಷಣ ಎಂಟ್ರಿ ಮಾಡಿಸ್ಬಿಟ್ಟು ಹೋಗ್ತಾ ಇರೋದೆ. ಸೊ ನೀವು ಮೊದಲು ಹೋದ ತಕ್ಷಣ ಅಂದರೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿಗೆ ಹೋದರೆ ನೀವು ಮಾಡೋದು ಫಸ್ಟ್ ಕೆಲಸ ಗೇಟ್ ಎಂಟ್ರಿ ಮಾಡಿಸ್ತಾರೆ. ಸೊ ಎಂಟ್ರಿ ಮಾಡಿಸ್ಬಿಟ್ಟು ನಿಮ್ದು ಯಾವುದರಿಂದ ಬಂದಿದ್ದೀರಾ ನೋಡಿ, ಇಲ್ಲಿ ಈ ಬ್ಲಾಕ್ ಅಂತ ಮಾಡ್ತಾ ಇದ್ದಾರೆ ಡಾಮಿನೋಸಿಂದ. ಸೊ ಅಲ್ಲಿ ಬಂದುಬಿಡುತ್ತೆ ಅಲ್ಲ ನೋಡಿ, ರಮನ್ ಲಿಂಬು ಡಾಮಿನೋಸ್ ಪಿಜ್ಜಾ ಅಂದರೆ ಅವ್ನ ಐಡಿ ನಾನು ಮಾಡ್ತಾ ಇದ್ದೀನಿ ಇವಾಗ. ಸೊ ಈ ಥರ ಎಂಟ್ರಿ ಮಾಡಿಸ್ಬಿಟ್ಟು ನೀವು ಒಳಗೆ ಹೋಗಬೇಕು. ಹಾಯ್, ಹಲೋ ಹಲೋ. ಹ್ಯಾಪಿ ಹೋಳಿ, ಹ್ಯಾಪಿ ಹೋಳಿ, ಹ್ಯಾಪಿ ಹೋಳಿ. ಥ್ಯಾಂಕ್ ಯು. ಸೊ ಅಂತೂ ಇಂತೂ ಮನೆ ಹುಡುಕಿ ಅವರಿಗೆ ಡಾಮಿನೋಸ್ ಪಿಜ್ಜಾನ ಡೆಲಿವರಿ ಮಾಡಿಬಿಟ್ವಿ ಲಾಸ್ಟ್ ಕೊನೆಯಲ್ಲಿ. ನೋಡಿ ಇವಾಗ ಒಂದು ಡೆಲಿವರಿ ಆಗಿದೆ. ಸೊ ನಿಮ್ಗೆ ಕಾಣ್ತಾ ಇದೆ ಡೆಲಿವರಿ ಡನ್ ಆಗಿದೆ. ಇದೆ ಮಹಾಗ ಟ್ಯಾಂಕ್ ಯು ನಮ್ಮ ಏರಿಯಾದಲ್ಲಿ ಇದು. ಸೊ ಬನ್ನಿ, ಇದೇ ಥರ ನೆಕ್ಸ್ಟ್ ಆರ್ಡ್ರಿಗೆ ಹೋಗಬೇಕು. ಇದೇ ಥರ ಎಲ್ಲ ಆರ್ಡ್ರ್ಗಳನ್ನ ಮಾಡಬೇಕು. ನೈಟ್ವರೆಗೂ ಮಾಡ್ತೀನಿ ಇವತ್ತು. ಎಷ್ಟೋಗುತ್ತೆ ಅಂದರೆ ನಿಮಗೆ ಲಾಸ್ಟಲ್ಲಿ ಅಪ್ಡೇಟ್ ಮಾಡ್ತೀನಿ. ಇವರು ಒಂದು ಮ್ಯಾನೇಜ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇವಾಗ. ಮ್ಯಾಮ್ ತುಂಬ ಥ್ಯಾಂಕ್ ಯು ಮ್ಯಾಮ್. ಕ್ಯಾಮ್ರಾ ಹಿಡ್ಕೊಂಡು ಗಾಡಿ ಓಡಿಸ್ತಾ ಇದ್ದೀನಿ, ಆಗ್ತಾ ಇಲ್ಲ, ಆದರೂ ಏನೋ ಹೋಗ್ತಾ ಇದ್ದೀನಿ. ಬನ್ನಿ ನೆಕ್ಸ್ಟ್ ಆರ್ಡ್ರ್ ಹೋಗಿ ಸಿಗ್ತೀನಿ. ಅಂದರೆ ಇದೇ ರೀತಿ ಆರ್ಡ್ರ್ ಬೀಳ್ತಾ ಇರುತ್ತೆ, ಹೋಗ್ತಾ ಇರಬೇಕು. ಸೊ ನೋಡಿ, ಈ ಅಪಾರ್ಟ್ಮೆಂಟಿಗೆ ಬಂದಿದೆ.
ಈಗ ಬಂದ ತಕ್ಷಣ ನಾ ಹೇಳಿದ್ನಲ್ಲ ಮುಂಚೆ ಯಾವ ಥರ ಮೊಬೈಲ್ ನಂಬರ್ ಕೊಟ್ಟು ನೀವು ಯಾವ ಕಂಪ್ನಿಯಿಂದ ಬಂದಿರ ಅಂತ ಹೇಳ್ಬಿಟ್ಟು ಈ ಥರ ಕೊಡೋದು, ಈ ಥರ ಮಾಡೋದು. ಅಂದರೆ ಎಲ್ಲ ಪ್ರತಿಯೊಂದು ಆರ್ಡ್ರ್ ಕೂಡ ಈ ಥರ ಮಾಡಲೇಬೇಕು ನೀವು. ಸೊ ಒಳಗಡೆ ಎಂಟ್ರಿ ಆಗಬೇಕಂದ್ರೆ ಅಲ್ಲಿ ನಂಬರ್ ಕೊಟ್ಬಿಟ್ಟು ನೀವು ನೀಟಾಗಿ ಹೇಳಿದ್ರೇ ಅಲ್ಲಿ ಗೇಟ್ ಅಪ್ರೂವ್ ಕೊಡ್ತಾರೆ ಅವರದ್ದು. ಅಂದರೆ ಆರ್ಡ್ರ್ ಮಾಡಿದವ್ರು ನಿಮಗೆ ಕೊಡ್ತಾರೆ ಅಪ್ರೂವ್, ನೀವು ಬರ್ಬೋದು ಒಳಗಡೆ ಅಂತ. ಸೊ ಒಳಗಡೆ ಬಂದ ತಕ್ಷಣವೇ ನಾವು ಅವರು ಸೆಕ್ಯೂರಿಟಿಗಳು ನಮ್ಮನ್ನ ಬಿಡ್ತಾರೆ ಒಳಗಡೆ. एक वीक में कितना कमाता आज आप अभी? एक वीक में 5,000 जैसा होता है। एक वीक में 5,000, मंथली मंथली 35,000। मंथली 20,000 कमाता है ना। डेली कितना ऑर्डर मारता? मिनिमम 30 ऑर्डर। एक ऑर्डर को कितना मिलता? 32। एक ऑर्डर को 32 रुपीस। अच्छा भाई, तो ಥ್ಯಾಂಕ್ ಯು ಸೊ ಮಚ್. ಇವನಿಗೆ ಕನ್ನಡ ಬರಲ್ಲ, ಸೊ ಅಡ್ಜಸ್ಟ್ ಮಾಡ್ಕೊತೀನಿ. ಯಾಕಂದರೆ ಇವಂದೇ ಐಡಿಲಿ ನಾನು ಇವತ್ತು ಡಾಮಿನೋಸ್ ಮಾಡ್ತಾ ಇರೋದು. ಸೊ ಥ್ಯಾಂಕ್ ಯು ಸೊ ಮಚ್ ಬ್ರೋ, ಥ್ಯಾಂಕ್ ಯು. ಇವ್ರ ಹೆಸರು ಭಾಗಪ್ಪ ಅಂತ. ಸೊ ಇವರು ತಮ್ಮ ಎಕ್ಸ್ಪೀರಿಯನ್ಸ್ನ ಹೇಳ್ತಾರೆ, ಡಾಮಿನೋಸಲ್ಲಿ ಯಾವ ಥರ ದುಡಿತಾರೆ ಯಾವ ಥರ ಇಲ್ಲ ಅಂತ. ಸೊ ಬನ್ನಿ ಕೇಳೋಣ. ಸರ್, ಒಂದಿನದಲ್ಲಿ ಎಷ್ಟು ನಾವು ಸಂಪಾದನೆ ಮಾಡ್ಬೋದು ಸರ್? ಸರ್, ನಾನು ಮೊದಲು ಫುಲ್ ಟೈಮ್ ಮಾಡ್ಬೇಕಾದ್ರೆ 1,000 to 200 ದುಡಿತಾ ಇದ್ದೆ. ಓಕೆ. ಇವಾಗ ನಾನು ಪಾರ್ಟ್ ಟೈಮ್ ಮಾಡ್ಕೊಂತೀನಿ, ಒಂದು 7 to 11 o'clock ತನಕ ಮಾಡ್ತೀನಿ ನಾನು ಇವಾಗ. ಮಿನಿಮಮ್ 600 or 500 ಅಂತ ಕನ್ಫರ್ಮ್ ಆಗಿ ಮಾಡ್ತೀನಿ ಸರ್ ಒಟ್ಟಿಗೆ. ಸರ್ ಓಕೆ ಸರ್, ಯಾವ ಥರ ಬರುತ್ತೆ ಸರ್? ಅಂದರೆ ಇವಾಗ ಕಂಟಿನ್ಯೂ ಆಗಿ ಬರುತ್ತಾ ಇಲ್ಲ ಯಾವ ಥರ ಅಂತ ಗೊತ್ತಾಗ್ತಾ ಇಲ್ಲ. ಕಸ್ಟಮರ್ಗೆ ಹಸುವಾದ್ರೆ ಜಾಸ್ತಿ ಮಾಡ್ತಾರೆ ಸರ್, ಇಲ್ಲಾಂದ್ರೆ ಮಾಡಲ್ಲ ಸರ್. ಸರ್ ಕಸ್ಟಮರ್ಗೆ ಹಸುವಾದ್ರೆ ಮಾಡ್ತಾರೆ ಸರ್, ಆಗದಾರಲ್ಲ. ಅಂದರೆ ಸಿಸ್ಟಮ್ ಇರುತ್ತಲ್ವ ಸರ್? ಇವಾಗ ಬೆಳಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗಿದೆ ಸರ್ ಸ್ಟೋರು? ಬೆಳಿಗ್ಗೆ ಒಂದು 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್. 11 ಗಂಟೆ ಸ್ಟಾರ್ಟ್ ಆಗಿ ನೈಟ್ 11 ಗಂಟೆಗೆ ಕ್ಲೋಸ್ ಆಗುತ್ತೆ ಸರ್. 11 ಗಂಟೆಯಿಂದ 12 ಗಂಟೆವರೆಗೂ ಇರುತ್ತೆ. ಓಕೆ ಸರ್, ನಿಮಗೆ ಹೇಗೆ ಅನಿಸ್ತಾ ಇದೆ ಈ ಕೆಲಸ? ಕೆಲಸ ಮಾಡ್ಬೋದು ಸರ್, ಬೋರ್ ಹೊಡಿಯಲ್ಲ, ಗಾಡಿ ಅವ್ರಿಗೆ ಪ್ರಾಬ್ಲಮ್ ಇಲ್ಲ, ಊಟನೂ ಸಿಗುತ್ತೆ ಸರ್ ಇಲ್ಲಿ ಹೋಟೆಲ್ ಅಷ್ಟೇ ಗಾಡಿ. ಓಕೆ 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 ಓಕೆ, ತುಂಬ ಒಳ್ಳೆ ಮ್ಯಾನೇಜರ್ಸ್ ಇದ್ದಾರೆ ಎಲ್ಲರಳ್ಳಿ. ಓಕೆ ಸರ್, ನೀವು ಡಾಮಿನೋಸ್ ಕೆಲಸ ಮಾಡಬೇಕು ಅಂತ ಅನ್ಕೊಂಡ್ರೆ ಏನಕ್ಕೆ ಮಾಡಬೇಕು? ಈ ಕೆಲಸ ಏನಕ್ಕೆ ಮಾಡಬೇಕು ಅಂತ? ಈ ಕೆಲಸ ನೋಡಿ ಸರ್, ನಾವು ದುಡಿಯೋಕ್ಕಂತ ಬಂದವರಿಗೆ ತುಂಬ ಅನುಕೂಲವಾಗಿರುತ್ತೆ ಸರ್ ಎಲ್ಲ, ಅದಕ್ಕೋಸ್ಕರ. ಓಕೆ ಓಕೆ. ನಾವು ಓದಿಲ್ಲ ಅಂತಂದ್ರೂ ಪರವಾಗಿಲ್ಲ, ಈ ಕೆಲಸ ಅನ್ನ ಕೊಡುತ್ತೆ ಸರ್. ಅಂದರೆ ಏನು ಜೀರೋ, ಅಂದರೆ ಏನು ನಿಮ್ಗೆ ಜ್ಞಾನ ಇಲ್ಲ ಅಂದ್ರೂ ಇಲ್ಲಿ ಬಂದು ಕೆಲಸ ಮಾಡ್ಬೋದು. ಹೌದು ಸರ್, ಏನು ಜ್ಞಾನ ಇಲ್ಲ ಅಂದ್ರೂ ಪರವಾಗಿಲ್ಲ ಸರ್, ಗಾಡಿ ಓಡ್ಸಕ್ಕೆ ಬಂದರೆ ಸಾಕು ಸರ್. ಸರ್, ಒಂದು ಬೆಳಗ್ಗೆ ಅಂದರೆ ಫುಲ್ ಟೈಮಲ್ಲಿ 1,000 ರೂಪಾಯಿ ಮಾಡ್ತಾ ಇದ್ದೀರಿ, ಪಾರ್ಟ್ ಟೈಮಲ್ಲಿ 500 ಮಾಡ್ತಾ ಇದ್ದೀರಿ. ಹೌದು ಸರ್. ಸರ್, ನಾನು ಇವಾಗ ಫುಲ್ ಟೈಮ್ ಬಂದಿದ್ದೀನಿ, ನಾನು ನೋಡ್ತೀನಿ ಸರ್ ನಿಮ್ಮ ಮಾತು ಸತ್ಯ ಆಗುತ್ತೋ ಇಲ್ವ ಅಂತ. ನಾನು ಬೆಳಗ್ಗೆ ಲಾಗಿನ್ ಆಗಿದ್ದೀನಿ ಒಂದು 11 ಗಂಟೆಗೆ, ನೈಟ್ವರೆಗೂ ಮಾಡ್ತೀನಿ, ಮಾಡಿಬಿಟ್ಟು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಬ್ರೋ. 6.5 hours later. ಸೊ ಬನ್ನಿ, ಇವಾಗ 19ನೇ ಆರ್ಡರ್ಗೆ ಹೋಗ್ತಾ ಇದ್ದೀನಿ. ಸೊ ಸಿಗ್ತೀನಿ ನಿಮಗೆ. ಇದು ನೈಟ್ ಆಗಿದೆ, ಸಮಯ 8 ಗಂಟೆ 30 ನಿಮಿಷ ಆಗಿದೆ. ಸೊ ಬನ್ನಿ ಸಿಗ್ತೀನಿ. ಈ ಅಂಕಲು ತುಂಬ ಒಳ್ಳೆಯವರು. ಸೊ ತುಂಬ ಸಪೋರ್ಟ್ ಮಾಡಿದ್ರು ನನಗೆ. ಹ್ಯಾಪಿ ದಿವಾಲಿ. ಹ್ಯಾಪಿ ಹೋಲಿ. ಸಾರಿ, ಹ್ಯಾಪಿ ಹೋಲಿ. ಓಕೆ. ಇವರು ಸೆಕೆಂಡ್ ಶಿಫ್ಟು, ಫಸ್ಟ್ ಶಿಫ್ಟ್ ಅಶ್ವಿನಿ ಮೇಡಮ್ ಇದ್ರು, ಇವರು ಸೆಕೆಂಡ್ ಶಿಫ್ಟ್ ವೀರೇಂದ್ರ ಅಂತ. ಸರ್, ನಿಮ್ಮ ಯಾವ ಊರು ಸರ್ ನಿಮ್ಮದು? ವೀರೇಂದ್ರ ಅಂತ. ಯಾವ ಊರು ಅಂದರೆ ವೀರೇಂದ್ರ ಅಂತೆ. ನನಗೆ ಅರ್ಥ ಆಗಿದ್ದು ಒಂದೇ, ಇದರಿಂದ ಅರ್ಥ ಆಗಿದ್ದು ಏನಂದರೆ, ನಮ್ಮ ಮಿಡ್ಲ್ ಕ್ಲಾಸ್ ಜೀವನ ತುಂಬ ಕಷ್ಟ ಇದೆ. ಯಾಕಂದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದುಡಿದು ಮನೆಗೆ ಹೋಗ್ಬಿಟ್ಟು ಮತ್ತೆ ಮನೇಲಿ ಕೆಲಸ ಮಾಡಿ ತುಂಬ ಕೆಲಸ ಮಾಡುವಂಥ ಜೀವಗಳು ತುಂಬ ಇದ್ದಾರೆ ಇಲ್ಲಿ. ನನಗೆ ಒಂದು ದಿನಕ್ಕೆ ಸಾಕಾಗೋಯಿತು ನನಗೆ. ಆದರೆ ದಿನ ಅವರು ಡೈಲಿ ಅದೇ ಕೆಲಸ ಮಾಡಿಕೊಂಡು ಈ ಒಂದು ಗಾಡಿಯಲ್ಲಿ, ಈ ಧೂಳಲ್ಲಿ, ಈ ಬಿಸಿಲಲ್ಲಿ, ಏನೋ ಈ ಒಂದು ಟ್ರಾಫಿಕಲ್ಲಿ, ಈ ಜಂಜಾಟದಲ್ಲಿ ಅವರು ನಮ್ಮ ಕೆಲಸನ ಮಾಡಿಕೊಂಡು ಏನೋ ಡೆಲಿವರಿ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ನಾನು ಈ ವಿಡಿಯೋ ಮುಖಾಂತರ. ಅದೇ ಸುಲಭ ಅಲ್ಲ, ಸುಲಭ ಅಂತ ಅಂದ್ಕೊಂಡಿದ್ದೆ, ಸುಲಭ ಅಲ್ಲ. ಇದು ತುಂಬ ಕಷ್ಟ ಇದೆ ಇದೆಲ್ಲ. ತುಂಬ ಕಷ್ಟ ಇದೆ, ನಾವು ಅಂದ್ಕೊಂಡಂಗೆ ಯಾವುದೂ ಇಲ್ಲ ಇದು. ನೋಡಿ, ಆಡೋರು ಯಾವ ಮೂಲೆಯಲ್ಲಿ ಬಂದು ಬೀಳುತ್ತೆ, ಎಲ್ಲಾದ್ರೂ ಬೀಳುತ್ತೆ, ಎಲ್ಲ ಕಲ್ಲು ಮುಳ್ಳು ಯಾವ ಗತಿಸ್ದೇ ಹೋಗ್ಬೇಕು ಅವರು. ಹೀಗೆ ಆರ್ಡರ್ ಕೊಡ್ತಾ ನಾನು ಒಂದು ಅರ್ಥ ಆಗಿದೆ ಏನು ಅಂತಂದರೆ, ತುಂಬ ಅಂದರೆ ಆರ್ಡರು ಯಾವ ನಮ್ಮ ಏರಿಯಾದಲ್ಲಿ ಯಾವ ಸೈಡ್ ಬೇಕಾದರೂ ಬೀಳುತ್ತೆ ಆರ್ಡ್ರು. ಆ ಕಡೆ ಈ ಕಡೆ ಅಂತ ಏನೂ ಇಲ್ಲ.
ನಿಮ್ಗೆ ಗೊತ್ತಿರೋದಂತೆಲ್ಲ ಒಟ್ಟಲ್ಲಿ ಟೋಟಲಿ 2-3 ಕಿಲೋಮೀಟರ್ ಒಳಗಡೆ ನಮಗೆ ಆರ್ಡರ್ ಅಸೈನ್ ಆಗುತ್ತೆ. ಸೊ ಅಸೈನ್ ಆದ ತಕ್ಷಣ ನಾವು ಹೋಗ್ಬೇಕು. 20 ಮಿನಿಟ್ಸ್ ಒಳಗಡೆ ಡೆಲಿವರಿನ ಪಾಸ್ ಮಾಡಬೇಕು. ನಾವು ಕಸ್ಟಮರ್ಗೆ ಡೆಲಿವರಿ ಪಾಸ್ ಮಾಡಬೇಕು. ಪಾಸ್ ಮಾಡಿತ್ತಂದರೆ ಮುಗೀತು. ನಾನು ಇನ್ನೊಂದಂದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಾನು ಮಾಡಿದೆ. ನನಗೆ ತುಂಬ ನನಗೆ ಬಾಡಿ ಪೇನ್ ತುಂಬ ಆಗ್ತಾ ಇದೆ. ಯಾಕಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಗಾಡಿಯಲ್ಲಿ ಕೂತ್ಕೊಂಡು ಎದ್ದೇಳು ಕೂತ್ಕೋ ಏನಾಗುತ್ತೆ ಹೇಳಿ, ಗಾಡಿ ಎಲ್ಲ ಹೋಗ್ಬಿಡುತ್ತಲ್ವ, ಇರಲ್ಲ. ಎಷ್ಟೊತ್ತ ಪೇಷನ್ಸ್ ಇರುತ್ತೆ ಪೇಷನ್ಸು ಅಲ್ವಾ? ಎಷ್ಟೊತ್ತ ಕೂತ್ಕೊಂಡು ಎದ್ದೇಳ್ತೀಯ ಹೇಳಿ. ನಿಜವಾಗ್ಲೂ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಡೆಲಿವರಿ ಬಾಯ್ಸ್ ನೋಡಿ, ಇಲ್ಲಿ ಸ್ವಿಗ್ಗಿಯವ್ರು ಹೋಗ್ತಾ ಇದ್ದಾರೆ ನೋಡಿ, ಅವ್ರದ್ದು ಅದೇ ಪಾಡು. ಯಾರಿಗೆ ಗೊತ್ತಿಲ್ಲ ಅಷ್ಟೇ. ಎಲ್ಲ ಜೀವನದಲ್ಲಿ ಎಲ್ಲ ಕಷ್ಟ ಇದೆ ನೋಡಿ. ಫ್ಲಿಪ್ಕಾರ್ಟ್ ಅವರು ಹೋಗ್ತಾ ಇದ್ದಾರೆ, ತುಂಬ ಕಷ್ಟ ಇದೆ. ನಾವು ಅನ್ಕೊಂತೀವಿ ಅಷ್ಟೇ, ಇದೆಲ್ಲ ಕಷ್ಟ ಇಲ್ಲ ಏನೂ ಇಲ್ಲ ಅಂತ. ಎಲ್ಲ ಲೈಫಲ್ಲೂ ಕಷ್ಟ ಇದೆ, ನಮ್ಮ ಲೈಫಲ್ಲಿ ಅಂತ ಏನಿಲ್ಲ. ಎಲ್ಲ ಲೈಫಲ್ಲೂ ಕಷ್ಟ, ಅದು ಗೊತ್ತಾಗ್ಬೇಕು ಅಷ್ಟೇ. ನಮ್ಗೆ ಯಾಕೆ ಗೊತ್ತಾಗಲ್ಲ? ಯಾಕಂದರೆ ಎಲ್ಲೋ ಕೂತ್ಬಿಟ್ಟು ಆರ್ಡರ್ ಮಾಡ್ತೀವಿ, ಸಡನ್ನಾಗಿ ಬೈತಾ ಇರ್ತೀವಿ. ಅವನಿಗೆ ಒಂದು ಸ್ವಲ್ಪ ಗಾಡಿ ಟಚ್ ಆದರೆ ಬೈತಾ ಇರ್ತಾರೆ. ಯಾಕಂದರೆ ಮೇಲಿಂದ ಪ್ರೆಸರ್ ಆಗ್ತಾ ಇರ್ತಾರೆ. ಆ ಕಂಪ್ನಿಯವರಾಗಿರ್ಬೋದು, ಅಲ್ಲಿ ಮ್ಯಾನೇಜರ್ ಆಗಿರ್ಬೋದು, ಯಾರೋ ಒಬ್ರು ಪ್ರೆಸರ್. ಹಗಲು ರಾತ್ರಿ ಎಂದೇ ಡೆಲಿವರಿ ಪಾರ್ಟ್ನರ್ಸ್ ದುಡಿತಾರೆ. ಅದು ಯಾವ ಲೊಕೇಶನ್, ಯಾವ ಸಂದರ್ಭದಲ್ಲಿರುತ್ತೋ, ಎಲ್ಲಿರುತ್ತೋ ಅವ್ರಿಗೆ ಗೊತ್ತಿರಲ್ಲ. ಹೋಗ್ಬೇಕು, ಯಾವ ಸಂದರ್ಭದಲ್ಲಿದ್ರು ಹೋಗ್ಬೇಕು, ಏನೇನಿದ್ರು ಹೋಗ್ಬೇಕು. ನೋಡಿ ದಾರಿ ಹೆಂಗಿದೆ, ಭಯ ಆಗ್ತಾ ಇದೆ ನನಗೆ. ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟು 10 ಗಂಟೆ ಆಗಿದೆ. ಸೊ ಆರ್ಡ್ರಿಗೆ ಬಂದಿದ್ದೀನಿ. ಇನ್ನೊಂದು ಅವರ್ ಇದೆ. ಇನ್ನೊಂದು ಅವರ್ ಕೆಲಸ ಮಾಡಿಬಿಟ್ಟು ಮನೆಗೆ ಹೋಗ್ಬೇಕು. ನನಗಂತೂ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ ನಾನು. ಯಾಕಂದರೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಈ ಧೂಳಲ್ಲಿ ಇದರಲ್ಲಿ ಕೆಲಸ ಮಾಡಿ ನನಗಂತೂ ಸಾಕಾಗ್ಬಿಟ್ಟಿದೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸೊ ಆದರೂ ನೋಡಿ, ಎಲ್ಲ ನಮ್ಸಾಗಿರ್ಬೋದು, ಪ್ರತಿಯೊಬ್ಬ ಡೆಲಿವರಿ ಬಾಯ್ಸ್ ಕೂಡ ವಿಡಿಯೋ ಅರ್ಪಣೆ ಮಾಡ್ತಾ ಇದ್ದೀನಿ ನಾನು. ಸೊ ನಾವೇನೋ ಸುಮ್ಮನೆ ಹೇಳ್ತಾ ಇದ್ದೆ. ಒಂದಿನ ನಾನು ನಿನ್ನೆ ಬಂದ್ಬಿಟ್ಟು ಯಾರು ಹೇಳ್ತಾ ಇದ್ದೆ, ಏನೋ ಒಂದಿನ ಡಾಮಿನೋಸ್ ಡೆಲಿವರಿ ಕೆಲಸ ಅಲ್ವಾ, ಒಂದಿನ ಹೇಗೋ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೆ. ಬಟ್ ರಿಯಲಿ ಇಟ್ಸ್ ಎಲ್ಲ ಆಗದೆ ಇರೋ ಕೆಲಸ. ಒಂದಿನಕ್ಕೆ ಇಷ್ಟ ಆಗ್ಬಿಡ್ತು. ಅವರು ಡೈಲಿ ಯಾವ ಥರ ಮಾಡ್ತಾರೋ ಅಂತ ನನಗೆ ಸೈಕ್ ಆಗ್ತಾ ಇದೆ. ಯಾಕಂದರೆ ಒಂದಿನಕ್ಕೆ ನಾನು ಇಷ್ಟು ಪೇನ್ಸ್ ಎಲ್ಲ ಬರ್ತಾ ಇದೆ, ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ. ಸೊ ಅವರು ದಿನ ಮಾಡಬೇಕು. ನೋಡಿ ರೋಡ್ ಹೆಂಗಿದೆ, ಈ ರೋಡಲ್ಲಿ ಇಂಥ ಕಚ್ಚಡ ರೋಡಲ್ಲಿ ನೋಡಿ. ಸ್ವಲ್ಪ ರೋಡ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಂಥ ರೋಡ್ ಇದೆ ಇದು ಅಂತ. ಹೇಳೋಕ್ಕಾಗಲ್ಲ. ಎಲ್ಲ ರೋಡು ಅದು ಇದು, ಈ ರೋಡಲ್ಲಿ ಇದರಲ್ಲಿ ಟ್ರಾಫಿಕಲ್ಲಿ ನೋಡಿ ರೋಡ್ ಹೆಂಗಿದೆ. ಗಾಡಿ ನಿಂದಿರ್ತಾನೆ ಇಲ್ಲ, ಡ್ಯಾನ್ಸ್ ಮಾಡುತ್ತೆ ಡ್ಯಾನ್ಸು. ಏನು ನೋಡೋಕ್ಕಾಗಲ್ಲ. ಇದೇ ನಮ್ಮ ಜೀವನ, ಇದೇ ರಿಯಲ್ಲು. ನೋಡಿ ರೋಡ್ ನೋಡಿ ಹೆಂಗೈತೆ. ಸೊ ಈ ಒಂದು ವಿಡಿಯೋದ ಮುಖಾಂತರ ಈಗ ತುಂಬ ಏನು ಹೇಳಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಮತ್ತು ಅವ್ರಿಗೆ ನೋಡಿದ್ರೆ ಖುಷಿ ಪಡಬೇಕು, ದುಃಖ ಪಡಬೇಕು. ಯಾಕಂದ್ರೆ ಇಷ್ಟೆಲ್ಲ ಕಷ್ಟ ಬಿಟ್ಟು ಹೋಗಿ ಅವರೊಬ್ಬ ಮನೆಗೆ ಹೋಗಿ ತಲುಪಿಸಿ ಬರ್ತಾರೆ ನೋಡಿ. ದೊಡ್ಡ ಅಪಾರ್ಟ್ಮೆಂಟ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಇಟ್ಸ್ ರಿಯಲಿ ಗುಡ್. ಆ್ಯಂಡ್ ನಾನು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಅವರಿಗಂತೂ ನನ್ನಿಂದ ಒಂದು ಸಲ್ಯೂಟ್ ಅರ್ಪಣೆ. ಅಂದರೆ ಯಾರು ಮಾಡೋಕ್ಕಾಗಲ್ಲ ಅಂತಲ್ಲ, ಯಾಕಂದರೆ ಜೀವನ ಹೆಂಗೆಲ್ರಿಗೂ ಮಾಡಲೇಬೇಕು. ಯಾಕಂದರೆ ಬಂದುಬಿಟ್ಟಿರುತ್ತೆ, ಮಾಡೋಕ್ಕಾಗಲ್ಲ ಅಂತಲ್ಲ. ಸೊ ಮಾಡಬೇಕು. ಮಾಡೋದ್ರೊಳಗೆ ಒಂದು ಸ್ವಲ್ಪ ಅವ್ರಿಗೆ ಕೃತಜ್ಞತೆ ತಿಳಿಸೋಣ. ಏನು ಕೃತಜ್ಞತೆ ತಿಳಿಸ್ಬಿಟ್ರೆ ಏನೂ ಆಗಲ್ಲಲ್ವಾ? ಸೊ ಕೃತಜ್ಞತೆ ತಿಳಿಸೋಕೆ ನಾನು ಇದನ್ನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಓಕೆ, ನೋಡಿದ್ರಲ್ಲ ಯಾವ ಥರ ಇತ್ತು ಎಕ್ಸ್ಪೀರಿಯನ್ಸ್ ಅಂತ. ನಿಮ್ಮ ಮುಂದೆ ಎಲ್ಲ ಹಂಚ್ಕೊಂಡಿದ್ದೀನಿ, ಪ್ರತಿಯೊಂದು ಹಂಚ್ಕೊಂಡಿದ್ದೀನಿ. ಸೊ ಇವಾಗ ಇನ್ನೊಂದು ಉಳಿದಿದ್ದೇನೆಂದರೆ, ನಾನು ಒಂದಿನದಲ್ಲಿ ಎಷ್ಟು ದುಡಿದೆ ಅಂತ ಅನ್ನೋದು ಉಳಿದಿದೆ. ಸೊ ಅದನ್ನು ಕೂಡ ಲಾಸ್ಟಲ್ಲಿ ಇವಾಗ ಮೆನ್ಷನ್ ಮಾಡ್ತೀನಿ. ಸೊ ವಿಡಿಯೋ ಹಾಕ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಹೊಸ ವಿಷಯಗಳನ್ನು ತರ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೀನಿ. ನಾನು ಆವತ್ತಿನ ದಿನ ಹೋಗಿದ್ನಲ್ವ. ಸೊ ಯಾಕಂದರೆ ಇದು ನಿನ್ನೆ ನಾನು ಅವನ ಕೆಲಸಕ್ಕೆ ಹೋಗಿದ್ದ. ಸೊ ಮೊನ್ನೆ ನಾನು ಕೆಲಸ ಮಾಡಿದ್ದು. ಸೊ ನಿನ್ನೆ ಅವನು 387 ಮಾಡಿದ್ದಾನೆ. ಸೊ ಮೊನ್ನೆ ನಾನು 829 ಮಾಡಿದ್ದೀನಿ. ಅಂದರೆ 829 ರೂಪಾಯಿ ಮಾಡಿದ್ದೀನಿ ನಾನು, ಬೆಳಿಗ್ಗೆ 11 ಗಂಟೆಯಿಂದ ನೈಟ್ 11 ಗಂಟೆವರೆಗೂ.
ನಿಮಗೆ ಎಲ್ಲ ತೋರಿಸ್ತಾ ಇದೆ ಅಲ್ಲಿ ನೋಡಿ. ಅವತ್ತು ಹಬ್ಬ ಇದೆ, 4 ವೆಡ್ನೆಸ್ಡೇ. ಸೊ ಬೇಗ ನೀವು ಚೆಕ್ ಮಾಡಿ ಕನ್ಫರ್ಮೇಷನ್ ಮಾಡ್ಕೊಳ್ಳಿ. ಹಬ್ಬದ ದಿನ ನಾನು ಕೆಲಸ ಮಾಡಿರೋದು.